90 ಕೊಡೋಗ್ರೆ 60 ಕೊಡ್ತು ನೋಡ್ರಿ ಸರ್. ಇವ್ರದ್ದೇನು ಕೊಡೋದು ಸರ್? ಹೌದ್ರಾ? ನಿಮಗೆ ಒಬ್ಬರು ಏನು ಬರ್ತು ಬಿಡ್ರಿ, ಎಲ್ಲ ದಬ್ಕೊಂಡು ಹೋಗ್ಬಿಟ್ಟು ಗೊತ್ತೈತೆ, ನನಗೆ ಗೊತ್ತಿದ್ದು ಬಿಡ್ರಿ. ಅಲ್ಲ ಈಗ ನೀವೇ ಯಾಕೆ ನಾನು ಅಷ್ಟು ಜಾಸ್ತಿ ಕೇಳಕತ್ತೀರ ಅಂತ ಪರ್ಸನಲ್. ಈಗ ಎಷ್ಟು ಕೊಡಿ ಸರ್ ನನಗೆ? ಯಾರಿಗೆ ಈಗ ಎಷ್ಟು ಕೊಡ್ಬೇಕು ನಾನು ನಿಮ್ಗೆ? ಟೋಟಲ್ 4 ಎಕರೆ ಚಿಲ್ಲರು, 4 ಎಕರೆ ಕೇಟ ಅಂತ ಹೇಳ್ಬಿಟ್ರೆ ಕರಡು ಪತ್ರಿ ರೆಡಿ ಮಾಡ್ಕೊಳ್ರಿ. ಮೀಟಿಂಗ್ನಾಗ ಪಾಸ್ ಆಗ್ಯದ ಸರ್ ಅದು. ಈಗ ಈ ಮೀಟಿಂಗ್ನಾಗ ಇಟ್ಟರೆ ನಾವು ಏನೋ ನಿಮ್ಗೆ ತೊಂದರೆ ಆಗ್ತದೆ. ಹ್ಞೂ ರೀ, ಅವಾಗಿಂದ ಸ್ಟಾರ್ಟ್ ಆಯ್ತು ಮಿನಿಸ್ಟ್ರಿ ಕೊಡೋ. ಈಗ ನನಗೆ ಏನಾರು ಮಾಡ್ಬೇಕು, ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ, ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ. ಆಯ್ತು. ಈಗ ನಾನು ಸರ್ ನನಗೆ ಅದು ಬಿಡ್ರಿ, ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿನಿ, ನಾವು ಮಾಡಿದ ಕರೆಕ್ಟೇ ಹಿಂದಲ್ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರೆ ಸಾಕು. ಅದೇ ಸರ್ ನನಗೆ ಒಟ್ಟು ಟೋಟಲ್ ಒಂದು ನಿಮ್ಮರು ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟ್ರ್ ಕಲ್ತೀವಿ ಸರ್, ಹಿಂದಲ್ ಹಳೆ ಲೇಔಟ್. ತಪ್ಪೇ ಮಾಡ್ತಾರ, ಅವ್ರು ಮಾಡೋರು ತಪ್ಪು ಮಾಡ್ತಾರೆ ಎಲ್ಲ. ಇಲ್ಲ ಸರ್, 400 ಮೀಟ್ರ್ ಅಂತ ಆಗತ್ತೆ ಸರ್ ಅದು. ಈಗ ಒಂದು ಕೆಲಸ ಮಾಡೋಣ ಸರ್, ನನಗೇನು ಪಾಪ ನೀವು ಒಳ್ಳೆಯದ್ರಿ, ಒಂದು ಕೆಲಸ ಮಾಡಿಬಿಟ್ರಿ ಸರ್, ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರಿ 9 ಮೀಟ್ರ್ ಲಿಂಕ್ ಆಯ್ತು, ನಾವು ಮಾತಾಡಂಗಿಲ್ಲ. 9 ಮೀಟ್ರ್ ಲಿಂಕ್ ಹೆಂಗಾಗ್ತದೆ? ಈಗ ಅವ್ರ ಮುಂದಕ್ಕೆ ಬಂದ್ರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾವು ಸರ್ವೆ ಮಾಡ್ತೀನಿ ಸರ್. 4 ಸರಿ ಮಾಡ್ಸೋದಕ್ಕೆ ಈಗ ಮನೆಯೂ ಆಗ್ಯಾವ ಅಲ್ಲಿ. ಸರ್ವೆ ಮಾಡಿಸಿ ನಾನು ಇಲ್ಲಿ ಅವತ್ತೇನು ರಿಲೇಟಿವ್ ಫೈಲ ಸರ್. ಈಗ ಇಷ್ಟು ಬ್ಯಾಡ ಇದ್ದಾಗ 360 ಬೇಡ, 260 ಕೊಡ್ತೀನಿ. ಇಲ್ಲಿ ನಮ್ಮದು ಏನಿಲ್ಲ ಸಂಬಂಧ, ಏನು ಗೊತ್ತಿಲ್ಲ ನನ್ನ. ಇಲ್ಲಪ್ಪ ನಾನು ಏನ್ರಿ ಯಾವುದಪ್ಪ ನನಗೆ ಇದು ಬರ್ತಂದ್ರೆ ನನಗೆ ಅದು ಏನು ಮಾಡಿದ್ರಿ ಸರ್? ಅದು ಬಿಡ್ರಿ, ಅದು ಅಷ್ಟು ಮಾಡ್ತೀನಿ. ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ತಲೆ ಕೆಲಸ ಮಾಡಿರಿ. ಯಾವುದು ಅದು 35 ಒಂದು ಸರಿ ವಿಸಿಟ್ ಮಾಡಿ ಬರ್ತೀವಲ್ರಿ. ಎಲ್ಲ ವಿಸಿಟ್ ಮಾಡೋಕೆ ನೋಡುವ ಮ್ಯಾಗಿನಲ್ಲಿ ಹೊಡೆದವ್ರು ತಪ್ಪಲ್ಲ ಸರ್. ನಾನು ಮತ್ತು ಅವ್ರು ನೋಡಿದ್ರೆ ಅವರೇ ತಪ್ಪ. ಆಯ್ತು. ಈಗ ನಾನು ಸರ್ ನನಗೆ ಅದು ಬಿಡ್ರಿ, ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿನಿ, ನಾವು ಮಾಡಿದ ಕರೆಕ್ಟೇ ಹಿಂದಲ್ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರೆ ಸಾಕು. ನಾವು ಹಂಗೆ ಕೊಡ ನಾನು ಹೆಂಗೆ ಕೊಡ್ತೇನೆ? ಅವ್ರು ಹಿಂದೆ ಲೇಔಟದ ನಿಮ್ಮದು ಲೇಔಟದ ಅವ್ರು ಹಾಕೊಂಡು ಇದು ಚೈನಾ ಹಣದಾಗ ನೋಡಿದ್ರೆ ಮುಂದೆ ಬರ್ತದ. ಅದೇ ಸರ್, ನನಗೆ ಒಟ್ಟು ಟೋಟಲ್ ಒಂದು ನಿಮ್ಮರು ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟ್ರ್ ಕಲ್ತೀವಿ ಸರ್, ಹಿಂದಲ್ ಹಳೆ ಲೇಔಟ್. ಏನಂತ ಹೇಳ ಅವರು ಲೇಔಟ್ ಮಾಡಿದ್ರೆ ತಪ್ಪೇ ಮಾಡ್ತಾರ, ಅವ್ರು ಮಾಡೋರು ತಪ್ಪು ಮಾಡ್ತಾರೆ ಎಲ್ಲ. ಇಲ್ಲ ಸರ್, 400 ಮೀಟ್ರ್ ಅಂತ ಆಗತ್ತೆ ಸರ್ ಅದು. ಈಗ ಒಂದು ಕೆಲಸ ಮಾಡೋಣ ಸರ್, ನನಗೇನು ಪಾಪ ನೀವು ಒಳ್ಳೆಯದ್ರಿ, ಒಂದು ಕೆಲಸ ಮಾಡಿಬಿಟ್ರಿ ಸರ್, ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರಿ 9 ಮೀಟ್ರ್ ಲಿಂಕ್ ಆಯ್ತು, ನಾವು ಮಾತಾಡಂಗಿಲ್ಲ. 9 ಮೀಟ್ರ್ ಲಿಂಕ್ ಹೆಂಗಾಗ್ತದೆ? ಈಗ ಅವ್ರ ಮುಂದಕ್ಕೆ ಬಂದ್ರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾವು ಸರ್ವೆ ಮಾಡ್ತೀನಿ ಸರ್. 4 ಸರಿ ಮಾಡ್ಸೋದಕ್ಕೆ ಈಗ ಮನೆಯೂ ಆಗ್ಯಾವ ಅಲ್ಲಿ. ಸರ್ವೆ ಮಾಡಿಸಿ ನಾನು ಇಲ್ಲಿ ಅವತ್ತೇನು ರಿಲೇಟಿವ್ ಫೈಲ ಆಯ್ತಾನೆ, ಅವತ್ತೇನು ರಿಲೇ ಅದ ಯಾಕೆ ನೀವು ಇದು ಮಾಡ್ತೀವಿ ಸುಮ್ಮನೆ ನಡೆಯೋದು. ಈಗ ತಡ್ತಾರೆ. ಇನ್ನೂ ಒಂದು ನೋಡಿದ್ರಲ್ಲ, ಇನ್ನೂ ಒಂದು ಅದು ಯಾವುದು 23 ಸರಿ ನಂಬರ್ಗೆ ದಾರಿನೇ ಇಲ್ಲ. ಆಗಲೇ ಅಂತಿಮ ಇದು ತಾತ್ಕಾಲಿಕ ಮ್ಯಾಪ್ ಮಾಡ್ಯಾರ ಸರ್, ದಾರಿನೇ ಇಲ್ಲ. 23 ನಾಗರಾಜಿಂದ ಅಲ್ಲಿ ರಾಯಚೂರಿಗೆ ದೊಡ್ಡ ಕಂಪೌಂಡ್ ಹಾಕ್ಯಾರಲ್ಲ. ನೀವು ಕೇಳಬೇಕು, ನಾವು ಕೇಳೋಕೆ ಏನೈತಿ? ಈಗ ನಮ್ಗೆ ಗೊತ್ತಾಗೈತಿ, ನೀವು ಕಂಪ್ಲೇಂಟ್ ಕೊಡ್ತೀವಿ, ಅದು ದಾರಿನೇ ಇಲ್ಲ ಅಂತೇಳಿ ಮಾಡ್ಯಾರ. ಈಗ ತರಿಸಿ ನೋಡ್ರಿ ಪೈಲ್, ಒಟ್ಟು ಲಿಂಕೇ ಇಲ್ಲ ಅದಕ್ಕೆ. ಸೀಮಾ ಗಡಿ ರೇಖೆಗೆ ಏನೈತಲ್ಲ ಅದಕ್ಕೆ ತೋರಿಸ್ಬಿಟ್ರೆ. ಬಂಡಿ ರಸ್ತೆ ಇಲ್ಲ ಸರ್, ಆ ಫೈಲ್ ತರಿಸಿ ನೋಡ್ರಿ, ನೀವು ವಿಲೇಜ್ ಮ್ಯಾಪ್ ನೋಡ್ರಿ ಸರ್. ಇಲ್ಲಂದ್ರೆ ನಾನು ಕರೆಕ್ಟ್ ನಾನು ಅಷ್ಟು ತಲೆಕೆಡಿಸ್ಕೊಳ್ಳಲ್ಲ ಸರ್. ಯಾರು ಸರ್? ನಾವು ಅಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡೋಕೆ ಹೋದಾಗ ಗೊತ್ತೈತೆ, ಅದಕ್ಕೆ ದಾರಿನೇ ಇಲ್ಲ ಹೊಲ ಅಂದ್ರೆ. ಮತ್ತೆ ಇಲ್ಲಿ ಸರ್ ಈಗ ಒಂದು ಲ್ಯಾಂಡ್ 30 ಸರ್, 23 ರೀ, ಒಲಿಗುಡ್ಡ ನೋಡ್ರಿ. ಅದ್ರಾಗ ಒಂದು ಬಾಂಡ್ ಮಾಡ್ಯಾರ. ನಾವು ಏನಂತಾನ, ನಾವು 1 ವರ್ಷ ಸಲ ಕೊಟ್ಟಿದ್ದಣ್ಣ, ಮೆನ್ನೆಯಾಗಿ ಮ್ಯಾಪ್ ಆಗೋ ತನಕ ನಾ ದಾರಿ ಕೊಡಲ್ಲ. ಅಂತಿಮ ಮಾಡಲ್ಲ ಮುಂದೆ, ನಾನು ಅಂತಿಮನೇ ಮಾಡಲ್ಲ. ಅಲ್ಲ ಅಂತಿಮಕ್ಕೆ ಬಂದೈತ್ರಿ ಈಗ. ಎಲ್ಲಿ ಬಂದ? ನೋಡ್ರಿ, ಈಗ ಕರಡು ಪತ್ತೆ ಆಗಿತ್ತು, ಎಲ್ಲ ಲೇಔಟ್ ರೆಡಿ ಆಗಿದ್ದು. ಸುಮ್ಮನೆ ಯಾವ್ದಾರ ಮಾಡಿ ನೀವು ನಮ್ಗೆ ಒಳ್ಳೇದು ಕೇಳ್ತಿ. ಹಾಂ ಅದೇ ಇದೊಂದು ರಸ್ತೆ ಮಾಡೋದಿಲ್ಲ. ಇದನ್ನು ಮಾಡ್ಬೇಡಿ ಸರ್, ಇದು ನಾನಂತೂ ಕೋಟಿಗೆ ಹೋಗೋಣ. ನಾನು ಎಷ್ಟೇ ತರ್ತೀನಿ ಮಾಡಿದ್ರೆ ನೀವು ಒಟ್ಟು ನನಗೆ ಇಂಬರ ಕೊಟ್ಟು ನಿಮಗೇನಾಗಲ್ಲ, ಆ ಲೇಔಟಿಗೆ ಆಗುತ್ತೆ ಅಷ್ಟೇ. ನೀ ಸುಮ್ಮನೆ ಯಾಕೆ ಕೆಲಸ ಮಾಡ್ಕೊಂಡು ಹೋಗು ಎಲ್ಲ ಸುಮ್ಮನೆ. ಇಲ್ಲ ಸರ್, ಹಂಗೆ ಒಬ್ಬ ಕೊಟ್ಟರೆ ತಪ್ಪದು ಸರ್.
ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಇನ್ನೂ 5-6 ಪ್ಲಾಟ್ ಅದಾವೆ ಸರ್, ತೊಂದರೆ ಆಗ್ತಾವೆ ಇದು ನಮಗೆ ಅಂತ. ಏನಾಗಲ್ಲ. ಇಲ್ಲಾಂದ್ರೆ ಅವ್ನಿಗೊಂದು ನೋಟಿಸ್ ಕೊಟ್ಟರೆ ಇಲ್ಲಿ ಲೇಔಟ್ ನಾವು ಅವನು ಸರಿ ಮಾಡ್ಕೊಂತಾನೆ. ಹ್ಯಾಂಗೆ ಮಾಡ್ಕೋತೀರಿ ಯಾವಾಗೂ ಆದದ್ದು ಈಗ ಹೆಂಗೆ ಮಾಡ್ಕೋತಾರಲ್ಲ. ಅಲ್ಲ ಅವ್ನು ಕರೆಕ್ಟ್ ಐತೆ ಅಂತ ಒಂದು ಸರಿ ನೀವು ಒಂದು ಲೆಟರ್ ಬರ್ರಿ ಸರ್ವೇದವ್ರಿಗೆ ಇವ್ನು ಕರೆಕ್ಟ್ ಐತಿಲ್ಲ ಅಂತ, ಅವ್ನು ತಪ್ಪಿತ್ತು ಅವ್ನ ಒಂದು ರಿಜನ್ ಹಾಕಿ ಅವ್ನ ಮ್ಯಾಗೆಲ್ಲ ನಾವೇನಾದ್ರು ಮಾಡೋಣ ಅಂತ. 23 ಸರ್ ಹುಲಿಗುಡ್ಡ. ಯಾರ್ದು ಇದು ಮೀಟಿಂಗ್ದಾಗ ಇಟ್ಟಿಲ್ಲ ಇದು ಕರಡು ಪ್ರತಿ ಆಗಿತ್ತು ಸರ್, ಅದು 23 ನೋಡ್ರಾಗ ಸರ್. ಸೀಮಾ ಗಡಿಗೆ ಎಲ್ಲಿ ದಾರಿ ತೋರಿಸ್ಬಿಡ್ರಿ, ಎಲ್ಲರ ಲೇಔಟ್ ಅದ ಸುತ್ತಮುತ್ತ ಸರ. ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ, ಇಲ್ಲಿ ಲಿಂಕ್ ಇಲ್ಲ. ಗಡಿ ಸೀಮಾ ಅಂತ ಗಡಿ ಸೀಮಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತ ನೀವು ನೋಡ್ರಿ, ಅದು ತೆಗೆದು ಸ್ಕೆಚ್ ಏನಾರು ಮಾಡಿದ್ರೆ ಹೆಂಗೆ ಸರ್, ಯಾರು ಕೊಡ್ತಾರೆ, ಏನಾರು ಮಾಡೋದು ತಪ್ಪು ಅನ್ನಿಸ್ತದೆ. ಇದು ನೋಡಿರಿ, ಇದು ಎಂಥ ಕಾಂಪ್ಲಿಕೇಟೆಡ್ ಇತ್ತು ಹೇಳ್ರಿ. ಇನ್ನು ನಾವು 5 ವರ್ಷ ಆದರೆ ಎಣ್ಣೆ ಆಗಂಗಿಲ್ಲ. ಜನ ಹೆಂಗಟ್ಟಾಡೋ ಮನೆ ಕಟ್ಕೊಂಡ್ರೆ ನನಗಿಂತ ಹೇಳ್ರಿ ಸರ್. ಹಾಂ ಯಾರು ನಾಗರಾಜ ಸ್ವಾಮಿ ಮಾಡ್ಯಾರ, ಅದು ಹೆಸರು ನೋಡ್ರಿ ಓನರ್ ಯಾರು, ಹಾಂ ಇದು ಸಿನ್ನೂರತ್ತದ ಗೌಡ. ಮೊನ್ನೆ ಕಂಪ್ಲೇಂಟ್ ಮಾಡ್ಯಾನಲ್ರಿ ಅವಂದು ಅದನ್ನು ಲೇಔಟ್ ಮೊನ್ನೆ 35 ದಿವಸ ಮಾಡಿನಲ್ಲ, ಅದು ಸೇಮ್ ನೋಡ್ರಿ ಅವನೇ ಓನರ್ ಇರುತ್ತೆ. ಇಂಥವೆಲ್ಲ ಕಾಂಪ್ಲಿಕೇಟೆಡ್ ಅದಾವೆ. ಸುಮ್ಮನೆ ಹೋಗ್ಬಿಟ್ರೆ ಹೋಗ್ರಿ ಅಂದ್ರೆ ಹೆಂಗ್ರಿ ಸರ್ ನೀವು ಅಭಿವೃದ್ಧಿ ನನಗಂತೀನಿ. ಈಗ ನಮ್ಮ ಊರಿಗೆ ಬಂದಿದ್ದು ಅಭಿವೃದ್ಧಿ ಇಲಾಖೆ ಹೆಂಗಂದ್ರೆ ಒಂದು ರೀಸೆಂಟ್ ಹೋಗಿದ್ದೆ ನಾನು ಕೋರ್ಟಿಗೆ, ಯಾರೋ ಮಾಂತೇಶ್ ಪಾಟೀಲ್ ಅಂತೇಳಿ. ಸರ್ ನಿಮ್ಮ ರಾಯಚೂರು ಡಿಸ್ಟ್ರಿಕ್ನಾಗ ಲಿಂಗ್ಸೂರ್ನಾಗ ಒಂದು ಕಾಂಪ್ಲಿಕೇಟೆಡ್ ಕಂಪ್ಲೇಂಟ್ಗಳು ನಮ್ಮಲ್ಲಿ ಫೈಲ್ ಅದಾವ ಅಂದೆ. ಯಾಕೆ ಅದಾವ ಸರ್ ಅಂದೆ. ಲಿಂಕೇ ಇಲ್ಲ ಸರ್, ಹಿಂಗೋಗಿ ಅದು ಅಂಥವು ಬಂದುಬಿಟ್ಟು ಆ ಫೈಲ್ಗಳು ನಮ್ಮ ಹತ್ರ. ಈಗ ಇನ್ನೂ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿಲ್ಲ ಅಂತಂದ ಯಾರ ಟೌನ್ ಪ್ಲಾನ್ ಆಫೀಸರ್. ಇಲ್ಲಿ ನೋಟಿಸ್ ಇಶ್ಯೂ ಆಗೇನಿಲ್ಲ ಸರ್, ಮಾಡೋದು ತಪ್ಪು ಅವ್ರ ಅಧಿಕಾರಿಗಳು ಮಾಡಲ್ಲ. ಇವ್ರು ಏನು ಮಿಸ್ಗೈಡ್ ಮಾಡಿ ಕೇಸಿ ಫೇಕ್ ಡಾಕ್ಯುಮೆಂಟ್ ಮ್ಯಾಗ ಒಬ್ಬರು ಸರ್ವೇರ್ ಸೈನ್ ಇರೋಲ್ಲ, ಸರ್ವೇರ್ ಸೈನ್ ಫೇಕ್ ಮಾಡ್ಕೊಂಬಂದು ಕೊಟ್ಟಿರ್ತಾರೆ. ಅವ್ರಿಗೇನು ಗೊತ್ತಾಗ್ತಾ ಅದನ್ನ ಏನಂತಲ್ಲ, ಅದು ಮಾಡೋಕ್ಕಾಗಲ್ಲ ಸರ್. ಅದನ್ನೇ ಇಲ್ಲ ಅದು ಹಂಗಂದ್ರೆ ಮತ್ತು ಆ ಅಧಿಕಾರಿಗಳು ಅದ್ರ ಬಗ್ಗೆ ಸರಿಯಾಗಿ ಕಂಟ್ರೀಸ್ ಮಾಡಬೇಕಲ್ಲ. ನಾ ಕಂಪ್ಲೀಟ್ ಆದ ಸರ್, ಲಿಂಕ್ ತಪ್ಪಿಸಿಬಿಟ್ರ ಸುತ್ತಾಕೊಂಬರ್ಬೇಕು ಲೇಔಟಿಗೆ. ಅದು ಮೊನ್ನೆ ಹೋಗಿದ್ದೆ ಮಾಂತೇಶ್ ಪಾಟೀಲ್ ಇದಕ್ಕೆ. ಇದ್ರ ಬಂದಿದೆ ಈಗ ಹಾಸ್ಪಿಟಲ್ ಬಂದಿದೆ. ಯಾವ ಹಾಸ್ಪಿಟಲ್ ರೀ? ಅಲ್ಲಿ ಇದ್ರ ರೋಡಿಗೆ ಸಿಗತ್ತಲ್ಲ, ಅಲ್ಲಿ ಯಾವ್ದು ಹಾಸ್ಪಿಟಲ್ ಇದೆ ಸರ್? ಅಲ್ಲಿ ಬಸ್ ಆಗರ ಲಾಸ್ಟ್ ಅದಲ್ಲ. ಹ್ಞೂ ಹೌದು ಗೌರ್ಮೆಂಟ್. ಅದು ಮತ್ತು ಹಿಂದೊಂದು ಏನೇ ಆಗಿದಲ್ಲ. ಅದೇ ಸರ್, ಅದು ಸಂಬಂಧ ಇಲ್ಲ. ನಾವು ಡಾಕ್ಯುಮೆಂಟ್ ಒಂದಕ್ಕೊಂದು ಡಾಕ್ಯುಮೆಂಟ್ ಇಲ್ಲ. ಮತ್ತು ಅದು ಸರ್ವೇರ್ ರಸ್ತೆ ಕೊಟ್ಟ ಸರ್, ಸರ್ವೇರ್ ರಸ್ತೆ ಅಂತ ಬರೋಂಗಿಲ್ಲ ಸರ್ ಅಲ್ಲಿ. ಸರ್ ಬ್ಲ್ಯಾಂಕ್ ಇಂಕಿಲಿಂದ ಇವರು ರಸ್ತೆ ಅಂತ ಬರ್ಕೊಂಬರ್ತಾರೆ. ಇಲ್ಲಿ ಯಾರು ಮಾಡೋಂಗಿಲ್ಲ, ಇವ್ರು ಬರ್ಕೊಂಬರ್ತಾರೆ. 3 ಆದ್ಮೇಲೆ ಬರ್ಕೊಂಬರ್ತಾರೆ. 3 ಆದ್ಮೇಲೆ ಡ್ಯಾಶ್ ಇಟ್ಟಿಗೆ ಇವ್ರು ಬರ್ಕೊಂಬರ್ತಾರೆ. ಗೌರ್ಮೆಂಟ್ ಲ್ಯಾಂಡ್ ಅದ ಮುಂದೆ. ಹೌದು, ಗೌರ್ಮೆಂಟ್ ಅಂದ್ರೆ ರಸ್ತೆ ಅಂತ ಬರ್ಕೊಟ್ಟಾನ. ಅದು ಗೌರ್ಮೆಂಟ್ ಲ್ಯಾಂಡಿಗೆ ರಸ್ತೆ ಹೆಂಗೆ ಬರ್ತಾರೆ ಸರ್? ಮತ್ತೆ ಗೌರ್ಮೆಂಟ್ ಲ್ಯಾಂಡ್ ರಸ್ತೆ ಬರ್ಬಾರ್ದು ಸರ್. ಅಲ್ಲಿ ಬಂಡಿ ರಸ್ತೆ ಇರುವ ಒಂದು, ಇಲ್ಲಾಂದರೆ ಸರ್ಕಾರಕ್ಕೆ ಏನೈತಲ್ಲ ಅಲ್ಲಿ ಅಪ್ಲಿಕೇಶನ್ ಹಾಕಿದಕ್ಕೊಂದು ದಾರಿ ಮಾಡಿಕೊಡು ಅಂತ ಅಂದ್ಕೊಂಡು. ಈಗ ಸರ್ಕಾರ ಆಸ್ತಿನೂ ಒಂದೇ, ನನ್ನ ಆಸ್ತಿನೂ ಒಂದೇ. ಸರ್ಕಾರದ ಯಾವ ಥರ ಬಂದು ದಾರಿ ಬಂದು ಮಾಡಿದ್ರೆ ನನಗೆ ಹೆಂಗೆ ಬಂದು ಮಾಡಲ್ಲ ಸರ್? ರಸ್ತೆ ಕೊಟ್ಬಿಡ್ತಾರೆ. ರಸ್ತೆ ಕೊಟ್ಟರಲ್ಲ, ರಸ್ತೆ ವಿಲೇಜ್ ಮ್ಯಾಪ್ನಾಗ ಕೊಟ್ಟರೆ ಸರ್. ಸರ್ ಭಾಳ ದಿಗಾಡದ ನಮ್ಗೆ ಗೊತ್ತೈತಿ ಸರ್. ಇದು ಅಂದ್ರೆ ಹಿಂಗೈತೆ ನೋಡಿ ಸರ್, ನಾನು ಅಡ್ವಾನ್ಸ್ ಹೇಳ್ಬಿಟ್ಟಿನಿ. ಇದಕ್ಕೊಂದು ಅರ್ಜಿನ ಕೊಟ್ಬಿಡ್ತೀನಿ ನಾನು. ಇದು ಒಂದು ಅದೊಂದು ಸ್ಪಾಟ್ ವಿಸಿಟ್ ಮಾಡಿ ಇದು ಹೇಳಿದ್ರೆ ನಾನು ವಾಕಾಯ್ತು. ಇದಕ್ಕೆ ನಾನು ಹರಿಬ್ರಹ್ಮಂದ್ರೂ ಮಾಡೋದು ಅಲ್ಲ, ಇದು ಮಾಡೋದಲ್ಲ ರೀ. ಈಗ ಅದನ್ನು 35 ಸ್ವಲ್ಪ ಪೆಂಡಿಂಗ್ ಇಡ್ರಿ. ನಿಮ್ಗೆ ಗೊತ್ತಲ್ಲ ಸರ್, ಆಮೇಲೆ ಕಾಂಪ್ಲಿಕೇಟ್ ಆಗ್ತವೆ. ನೀವು ಸ್ವಲ್ಪ ಇನ್ನೂ ಒಂದು 2-3 ವರ್ಷ ಇರ್ತೀರಿ. ಯಾಕೆ ಸುಮ್ಮನೆ ತೆಗೆದಾಕಿ ಅಂತೀರಿ? ನಾನು ನಿಮ್ಮ ಒಳ್ಳೇದು ಕೇಳಿದ್ರೆ ನಾನು ಅಂದ್ರೆ ನೀವು ಮಾಡಿದ್ಮ್ಯಾಗ ನಾನು ಕಂಪ್ಲೇಂಟ್ ಮಾಡೋದು ಸರ್. ನಾನು ಇದ್ದು ಹೇಳ್ಬಿಡ್ತೀನಿ. ನಾವು ಫ್ರೆಂಡ್ಶಿಪ್ನಾಗ ಹೇಳ್ಬಿಟ್ಟಿನಿ. ನಾವು ಒಳ್ಳೆ ಇದು ಒಳ್ಳೆ ಆಯ್ತು. ಇದೊಂದು ವಾರ ಹಿಡ್ಕೊಂಡು ಕೊಡ್ತೀನಿ. ಅಲ್ಲಿ ತನಕ ನೀವೇ ನೋಡ್ಕೊಳ್ಬಿಡ್ರಿ ಅಂತ ಬರಲಿ ಮಾತಾಡ್ತೀನಿ. ಅವ್ನು ಹೇಳ್ತೀನಿ. ಇನ್ನೊಂದು ವಾರ ಹಿಡ್ಕೊಂಡು ನೋಡಪ್ಪ ಅದಂಗೆ ಸರಿ ಮಾಡ್ಕೊಂಬರ್ತಾನೆ. ನಾವು ಮಾಡಲ್ಲ ಅಂತ ಹೇಳಿದ್ರು ಸರ್. ಸರ್ ಆಗ ವಿ ಡೆವಲಪರ್ಸ್ದು ಆಗ ಸುದ್ದಿ 3 ಲಕ್ಷ ಕೊಟ್ಬಿಡ್ತೀನಿ. ನಾನು ಇದ್ದು ಹೇಳ್ಬಿಟ್ಟಿನಿ. ಹಾಂ ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ರಿ. ಸುಮ್ಮನೆ ನಾನು ಅಲ್ಲೇ ನೀನು ಸಲಹೆ ಮಾಡೋದು ಮತ್ತೇನಿಲ್ಲ. ಅದು ನೀನು ಸಲಹೆ ರೈಟ್. 3 ಲಕ್ಷ ಹೇಳಕತ್ತೀರಿ ನೀವು. ಈಗ ಎಲ್ಲ ನಿನಗೆ ಗೊತ್ತಿಲ್ಲ. 20 ಬಿಡಲ್ಲ ಸರ್ ನಮ್ಗೆ. ಎಲ್ಲಿ ಮತ್ತೊಂದ್ರೆ ಬಿಡ್ತೀನಿ ಸರ್. ಅದನ್ನು ನೋಡಿ ನಾನು ಇದನ್ನು ಹೇಳಕತ್ತೀನಿ ನೋಡಿರಿ, ಅದನ್ನ ಬಿಡೋಂಗಿಲ್ಲ ನಾನು. ನಾವು ನಿಮ್ಗೆ ಯಾಕೆ ಕೇಳಕತ್ತೀನಿ ಅಂದರೆ ಒಳ್ಳೆ ಆಫೀಸರ್ ಅದರ. ಸುಮ್ಮನೆ ನಾನು ನನ್ನಿಂದ ಅವ್ರಿಗೆ ನಿನ್ನ ಕಡೆ ಕಳಿಸ್ತೀನಿ. ಅವರು ಸೀದಾ ಮಾಡ್ಕೊಂಬರ್ಲಿ, ಸೀದಾ ಅಲ್ಲಿ ಬಗೆಹರ್ಕೊಂಬಾರಪ್ಪ. ಅವನು ಶ್ರೀಮಂತ ಆಯ್ತಾರೆ, ನಮ್ದೇನು ಕಿರಿಕಿರಿಲ್ಲ ಅಂತ ಹೇಳಿ ನಾನು ಮಾಡ್ತೀನಿ. ರೈಟ್ ಸರ್, ಓಕೆ ಬರಲ್ಲ ಸರ್. ರೈಟ್, ಇದೇ ವ್ಯವಸ್ಥೆ ಮಾಡಿಬಿಡ್ರಿ, ರೆಡಿ ಮಾಡಿಬಿಡ್ರಿ. ಈಗ ನನಗೆ ಏನಾರು ಮಾಡಿಬಿಡ್ರಿ, ಎಷ್ಟು ಕೊಡ್ಬೇಕು ಹೇಳ್ಬಿಡ್ರಿ, ಹೇಳಿ ಕೇಸಿ ನಾವು ಎಲ್ಲ ರೆಡಿ ಮಾಡಿಸ್ಬಿಡ್ರಿ. ಆಯ್ತು. ಈಗ ನಾನು ಸರ್ ನನಗೆ ಅದು ಬಿಡ್ರಿ. ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿನಿ. ನಾವು ಮಾಡಿದ ಕರೆಕ್ಟಾಗಿ ಹಿಂದಲ್ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರೆ ಸಾಕು. ನಾವು ಹಂಗೆ ಕೊಡ ನಾನು ಹೆಂಗೆ ಕೊಡ್ತೀನಿ? ಅವ್ರು ಹಿಂದೆ ಲೇಔಟ್ ಅದ, ನಿಮ್ಮದು ಲೇಔಟ್ ಅದ. ಅವ್ರು ಹಾಕೊಂಡು ಇದು
ಚೈನಾ ಹಣದಾಗ ನೋಡಿದ್ರೆ ಮುಂದೆ ಬರ್ತದ. ಅದಕ್ಕೆ ಸರ್ ನನಗೆ ಒಟ್ಟು ಟೋಟಲ್ ಒಂದು ನಿಮ್ಮರು ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟ್ರ್ ಕಲ್ತೀವಿ ಸರ್. ಹಿಂದೂ ಹಳೆ ಲೇಔಟ್ ಏನಂತ ಹೇಳ ಯಾವ ಲೇಔಟ್ ಮಾಡಿದ್ರೆ ತಪ್ಪೇ ಮಾಡ್ತಾರ, ಅವ್ರು ಮಾಡಿದ್ರು ತಪ್ಪು ಮಾಡ್ತಾರೆ ಎಲ್ಲ. ಇಲ್ಲ ಸರ್, 400 ಮೀಟ್ರ್ ಅಂತ ಆಗತ್ತೆ ಸರ್. ಅದು ಈಗ ಒಂದು ಕೆಲಸ ಮಾಡೋಣ ಸರ್, ನನಗೇನು ಪಾಪ ನೀವು ಒಳ್ಳೆಯದ್ರಿ ಒಂದು ಕೆಲಸ ಮಾಡಿಬಿಟ್ರಿ ಸರ್. ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರೆ 9 ಮೀಟ್ರ್ ಲಿಂಕ್ ಆಯ್ತು ನಾ ಮಾತಾಡಂಗಿಲ್ಲ. 9 ಮೀಟ್ರ್ ಲಿಂಕ್ ಹೆಂಗಾಗ್ತದೆ? ಈಗ ಅವ್ರ ಮುಂದಕ್ಕೆ ಬಂದ್ರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾ ಸರ್ವೆ ಮಾಡ್ತೀನಿ ಸರ್. 4 ಸರಿ ಮಾಡ್ಸೋದಕ್ಕೆ ಈಗ ಮನೇನೂ ಆಗ್ಯಾವ ಅಲ್ಲಿ. ಸರ್ವೆ ಮಾಡಿಸಿ ನಾನು ಇಲ್ಲಿ ಅವತ್ತೇನು ರಿಲೇಟಿವ್ ಫೈಲ ಸರ್. ಈಗ ಇಷ್ಟು ಬ್ಯಾಡ್ರಿ ಇದ್ದಾಗ 360 ಬೇಡ, 260 ಕೊಡ್ತೀನಿ. ಇಲ್ಲಿ ನಮ್ಮದು ಏನಿಲ್ಲ ಸಂಬಂಧಣ, ಏನು ಗೊತ್ತಿಲ್ಲ ನನ್ನ. ಇಲ್ಲಪ್ಪ ನಾನು ಏನ್ರಿ ಯಾವುದಪ್ಪ ನನಗೆ ಇದು ಬರ್ತಂದ್ರೆ ನನಗೆ ಅದು ಏನು ಮಾಡಿದ್ರಿ ಸರ್? ಅದು ಬಿಡ್ರಿ, ಅದು ಅಷ್ಟು ಮಾಡ್ತೀನಿ. ಅದು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ತಲೆ ಕೆಲ್ಸ ಮಾಡಿರಿ. ಯಾವುದು ಅದು 35 ಒಂದು ಸರಿ ವಿಸಿಟ್ ಮಾಡಿ ಬರ್ತೀವಲ್ರಿ. ಎಲ್ಲ ವಿಸಿಟ್ ಮಾಡೋಕೆ ನೋಡುವ ಮ್ಯಾಗಿನ ಲೇಔಟ್ದವ್ರು ತಪ್ಪಲ್ಲ ಸರ್. ನಾನು ಮತ್ತು ಅವ್ರದ್ದು ನೋಡಿದ್ರೆ ಅವರೇ ತಪ್ಪ. ಆಯ್ತು, ಈಗ ನಾನು ಸರ್ ನನಗೆ ಅದು ಬಿಡ್ರಿ. ಈಗ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿನಿ, ನಾವು ಮಾಡಿದ ಕರೆಕ್ಟಾಗಿ ಹಿಂದಲ್ ಮಾಡಿದ್ರು ತಪ್ಪೈತೆ ಅಂತ ನಮ್ಗೆ ಕೊಟ್ಟರು ಸರ್. ನಾವು ಹಂಗೆ ಕೊಡ ನಾನು ಹೆಂಗೆ ಕೊಡ್ತಾರೆ? ಅವ್ರು ಹಿಂದೆ ಲೇಔಟ್ ಅದ, ನಿಮ್ಮದು ಲೇಔಟ್ ಅದ. ಅವ್ರು ಹಾಕೊಂಡ್ಬಂದು ಇದು ಚೈನಾ ಹಣದಾಗ ನೋಡಿದ್ರೆ ಮುಂದೆ ಬರ್ತದ. ಅದೇ ಸರ್, ನನಗೆ ಒಟ್ಟು ಟೋಟಲ್ ಒಂದು ನಿಮ್ಮರು ಕೊಡ್ರಿ. ಅದು ಯಾಕಂದ್ರೆ ಅಲ್ಲಿ 400 ಮೀಟ್ರ್ ಕಲ್ತೀವಿ ಸರ್. ಹಿಂದೂ ಹಳೆ ಲೇಔಟ್ ಏನಂತ ಹೇಳ ಯಾವ ಲೇಔಟ್ ಮಾಡಿದ್ರೆ ತಪ್ಪೇ ಮಾಡ್ತಾರ, ಅವ್ರು ಮಾಡಿದ್ರು ತಪ್ಪು ಮಾಡ್ತಾರೆ ಎಲ್ಲ. ಇಲ್ಲ ಸರ್, 400 ಮೀಟ್ರ್ ಅಂತ ಆಗತ್ತೆ ಸರ್. ಅದು ಈಗ ಒಂದು ಕೆಲಸ ಮಾಡೋಣ ಸರ್, ನನಗೇನು ಪಾಪ ನೀವು ಒಳ್ಳೆಯದ್ರಿ ಒಂದು ಕೆಲಸ ಮಾಡಿಬಿಟ್ರಿ ಸರ್. ನನಗೆ ಸ್ಪಾಟ್ ವಿಸಿಟ್ನಾಗ ನೀವು ತೋರಿಸ್ಬಿಟ್ರೆ 9 ಮೀಟ್ರ್ ಲಿಂಕ್ ಆಯ್ತು ನಾ ಮಾತಾಡಂಗಿಲ್ಲ. 9 ಮೀಟ್ರ್ ಲಿಂಕ್ ಹೆಂಗಾಗ್ತದೆ? ಈಗ ಅವ್ರ ಮುಂದಕ್ಕೆ ಬಂದ್ರೆ ಹೆಂಗಾಗ್ತದೆ? ಅವ್ರು 9 ನೀವು ಅದನ್ನ ಹೆಂಗಂತೀರಿ? ನಾ ಸರ್ವೆ ಮಾಡ್ತೀನಿ ಸರ್. 4 ಸರಿ ಮಾಡ್ಸೋದಕ್ಕೆ ಈಗ ಮನೇನೂ ಆಗ್ಯಾವ ಅಲ್ಲಿ. ಸರ್ವೆ ಮಾಡಿಸಿ ನಾನು ಇಲ್ಲಿ ಅವತ್ತೇನು ರಿಲೇಟಿವ್ ಫೈಲ ಆಯ್ತಾನೆ, ಅವತ್ತೇನು ರಿಲೇ ಅದ. ಯಾಕೆ ನೀವು ಇದು ಮಾಡ್ತೀವಿ? ಸುಮ್ಮನೆ ನಡೆಯೋದು ಹೋಗ್ಬೇಕು. ಈಗ ತಡ್ತಾರೆ. ಇನ್ನೂ ಒಂದು ನೋಡಿದ್ರಲ್ಲ, ಇನ್ನೂ ಒಂದು ಅದು ಯಾವುದು 23 ಸರಿ ನಂಬರ್ಗೆ ದಾರಿನೇ ಇಲ್ಲ. ಆಗಲೇ ಅಂತಿಮ ಇದು ತಾತ್ಕಾಲಿಕ ಮ್ಯಾಪ್ ಮಾಡ್ಯಾರ ಸರ್. ದಾರಿನೇ ಇಲ್ಲ. 23 ಯಾರ್ದು? ನಾಗರಾಜಿಂದ ಅಲ್ಲಿ ರಾಯಚೂರಿಗೆ ದೊಡ್ಡ ಕಂಪೌಂಡ್ ಹಾಕ್ಯಾರಲ್ಲ. ನೀವು ಕೇಳ್ಬೇಕು. ನಾವು ಕೇಳೋಕೆ ಏನೈತಿ? ಈಗ ನಮ್ಗೆ ಗೊತ್ತಾಗಿತ್ತು, ನೀವು ಕಂಪ್ಲೇಂಟ್ ಕೊಡ್ತೀವಿ. ಅದು ದಾರಿನೇ ಇಲ್ಲ ಅಂತೇಳಿ ಮಾಡ್ಯಾರ. ಈಗ ತರಿಸಿ ನೋಡ್ರಿ ಫೈಲ್, ಒಟ್ಟು ಲಿಂಕೇ ಇಲ್ಲ ಅದಕ್ಕೆ. ಸೀಮಾ ಗಡಿ ರೇಖೆಗೆ ಏನೈತಲ್ಲ ಅದಕ್ಕೆ ತೋರಿಸ್ಬಿಟ್ರೆ ಬಂಡಿ ರಸ್ತೆ ಇಲ್ಲ ಸರ್. ಆ ಫೈಲ್ ತರಿಸಿ ನೋಡ್ರಿ, ನೀವು ವಿಲೇಜ್ ಮ್ಯಾಪ್ ನೋಡ್ರಿ ಸರ್. ಇಲ್ಲಂದ್ರೆ ನಾನು ಕರೆಕ್ಟ್ ನಾನು ಅಷ್ಟು ಟೆಲಿಕೇಶನ್ ಅಲ್ಲ ಸರ್. ಯಾರು ಸರ್? ನಾವು ಅಲ್ಲಿ ಒಂದು ಲ್ಯಾಂಡ್ ಖರೀದಿ ಮಾಡೋಕೆ ಹೋದಾಗ ಗೊತ್ತೈತೆ ಅದಕ್ಕೆ ದಾರಿನೇ ಇಲ್ಲ ಹೊಲ ಅಂದ್ರೆ. ಮತ್ತೆ ಇಲ್ಲಿ ಸರ್ ಈಗ ಒಂದು ಲ್ಯಾಂಡ್ 30 ಸರ್ 23 ಒಲಿಗುಡ್ಡ ನೋಡ್ರಿ. ಅದ್ರಾಗ ಒಂದು ಬಾಣ್ ಮಾಡ್ಯಾರ. ನಾವು ಏನಂತಾನ ನಾವು 1 ವರ್ಷ ಸಲ ಕೊಟ್ಟಿದ್ದಾನ ಮೆನ್ಯಾಗಿ ಮ್ಯಾಪ್ ಆಗೋ ತನಕ ನಾ ದಾರಿ ಕೊಡಲ್ಲ. ಅಂತಿಮ ಮಾಡಲ್ಲ ಮುಂದೆ, ನಾನು ಅಂತಿಮನೇ ಮಾಡಲ್ಲ. ಅಲ್ಲ ಅಂತಿಮಕ್ಕೆ ಬಂದಿತ್ರಿ. ಈಗ ಎಲ್ಲಿ ಬಂದ? ನೋಡ್ರಿ, ಈಗ ಕರಡು ಪತ್ತೆ ಆಗಿತ್ತು, ನೀವು ಎಲ್ಲ ಲೇಔಟ್ ರೆಡಿ ಆಗ್ಯದ. ಸುಮ್ಮನೆ ಯಾವ್ದಾರ ಮಾಡಿ ನೀವು ನಮ್ಗೆ ಹಾಂ ಅದೇ ಇದೊಂದು ರಸ್ತೆ ಮಾಡೋದಿಲ್ಲ. ಇದನ್ನು ಮಾಡ್ಬೇಡ ಸರ್. ಇದು ನಾನಂತೂ ಕೊಟ್ಟು ಹೋಗೋಣ. ನಾನು ಎಷ್ಟೇ ತರಕ್ಕೆ ಮಾಡ್ರಿ ನಮ್ಗೆ ಒಟ್ಟು ನನಗೆ ಇಂಬರ ಕೊಟ್ಟು ನಿಮಗೇನಾಗಲ್ಲ, ಆ ಲೇಔಟಿಗೆ ಆಗುತ್ತೆ ಅಷ್ಟೇ. ನೀ